ಇನ್ನು ಹಾಸನದಲ್ಲಿ ಮಳೆಯ ಅಬ್ಬರವನ್ನ ನೋಡಿದ್ವಿ, ಅಲ್ಲಿ ಸೃಷ್ಟಿಯಾಗಿರುವಂತಹ ಅವಾಂತರವನ್ನ ನೋಡಿದ್ವಿ. ಇನ್ನು ಕಾಫಿ ನಾಡು ಚಿಕ್ಕಮಗಳೂರಿನ ಕಡೆ ಹೋಗೋಣ. ಅಲ್ಲೂ ಕೂಡ ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಸಹಜವಾಗಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಭಾರಿ ಮಳೆಯಿಂದ ರಸ್ತೆ ಕಾಣದೆ ತೋಟಕ್ಕೆ ನೀರು ನುಗ್ಗಿದೆ. ಕಳಸದ ತಿರುವಿನಲ್ಲಿ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಆಕ್ಸಿಡೆಂಟ್ ಕೂಡ ಆಗಿರುವಂಥದ್ದು. ಕಾಫಿ ತೋಟದ ಮರಕ್ಕೆ ಗುದ್ದಿ ಪ್ರವಾಸಿಗರ ಕಾರು ಆಕ್ಸಿಡೆಂಟ್ ಆಗಿದೆ. ಕಳಸ ತಾಲೂಕಿನ ಕುದುರೆಮುಖ ಮಂಗಳೂರು ಮಾರ್ಗದಲ್ಲಿ ಘಟನೆ ನಡೆದಿದೆ. ಕಾರಿನಲ್ಲಿದ್ದಂತಹ 4 ಪ್ರಯಾಣಿಕರು ಪ್ರಾಣಾಪಾಯದಿಂದ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕಾರನ್ನ ತೆರವು ಮಾಡುವಂತಹ ವೇಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಹಜವಾಗಿಯೇ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮಳೆ ನಿಂತ ಮೇಲೆ ಕಾರನ್ನ ತೆರವುಗೊಳಿಸಿದ್ದಾರೆ ಸ್ಥಳೀಯರು. ನೀವು ಕೂಡ ಚಿಕ್ಕಮಗಳೂರು ಕಾಫಿ ನಾಡು, ಅಲ್ಲಿ ಮಳೆ ತಂದಂತಹ ಮಳೆ ಸೃಷ್ಟಿಸಿರುವಂತಹ ಅವಾಂತರವನ್ನು ಗಮನಿಸ್ತಾ ಇದ್ದೀರಿ. ಬರೀ ಮಳೆ ಅಲ್ಲ, ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ, ಗುಡುಗು ಸಹಿತ ಮಳೆ ಆಗ್ತಾ ಇದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ಗುಡಿಸಲಿನಲ್ಲಿರುವಂತಹವರ ಪರಿಸ್ಥಿತಿಯಂತೂ ಹೇಳತೀರದಾಗಿದೆ. ಏಕಾಏಕಿಯಾಗಿ ನೀರು ನುಗ್ಗಿರೋದ್ರಿಂದ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ ಟ್ರಾಫಿಕ್ ಜಾಮ್ ಹೇಗೆ ಅಲ್ಲಿ ಆಗಿದೆ ಅಂತೇಳಿ. ಕಾರಣ ಇಲ್ಲಿ ಕುದುರೆಮುಖ ಟು ಮಂಗಳೂರು ಮಾರ್ಗದಲ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಒಂದೇ ಕಾರ್ನಲ್ಲಿ 4 ಹೋಗ್ತಾ ಇದ್ರು. ದೊಡ್ಡ ಮಳೆ ಬಂದಿದೆ. ಆ ಸಂದರ್ಭದಲ್ಲಿ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೇನೆ ಕಾರ್ ಡಿಕ್ಕಿ ಆಗಿರುವಂಥದ್ದು. ಆ ಕಾರನ್ನು ತೆರವುಗೊಳಿಸುವಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿರುವಂಥದ್ದು. ಅದರ ಜೊತೆಗೆ ಗೋಡೆ ಕುಸಿತ ಆಗಿದೆ. ಅಲ್ಲಿ ನಿಲ್ಲಿಸಿರುವಂತಹ ಬೈಕ್ಗಳ ಮೇಲೆ ಅದು ಬಿದ್ದಿರುವಂತಹದ್ದು. ಈ ರೀತಿಯ ಹಲವು ಅವಾಂತರಗಳು, ಅನಾಹುತಗಳು ಪೂರ್ವ ಮುಂಗಾರು ಮಳೆಯಿಂದ ಸೃಷ್ಟಿಯಾಗ್ತಾ ಇರುವಂಥದ್ದು. ಇದು ಕೇವಲ ಸ್ಯಾಂಪಲ್ ಅಷ್ಟೇ. ಮುಂದಿನ ವಾರದಲ್ಲಿ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಆಗ್ತಾ ಇದೆ. ಮತ್ತೊಂದು ಕಡೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗ್ತಾ ಇದೆ. ಸಹಜವಾಗಿಯೇ ಮಳೆ ಮತ್ತಷ್ಟು ರಭಸವಾಗಿ ಮತ್ತಷ್ಟು ವೇಗವಾಗಿ ಸುರಿಯುವಂತಹ ಸಾಧ್ಯತೆ ಇದೆ. ಈ ರೀತಿಯ ಹಲವು ಅವಾಂತರಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜನರು ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ.